ಬೆಳಗಾವಿಯಲ್ಲಿ ವರುಣನ ಕೇಕೆ, ಮಕ್ಕಳನ್ನ ಹೊತ್ತು ಹಳ್ಳ ದಾಟಿಸಿದ ಗ್ರಾಮಸ್ಥರು. ಬೆಳಗಾವಿಯ ಖಾನಾಪುರ ತಾಲೂಕಿನಾದ್ಯಂತ ವರುಣನ ಅಬ್ಬರ ಜಾಸ್ತಿಯಾಗಿದೆ. ಸಾತ್ನಳ್ಳಿ ಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು, ಶಾಲಾ ಮಕ್ಕಳನ್ನ ಹೊತ್ತು ಗ್ರಾಮಸ್ಥರು ಹಳ್ಳ ದಾಟಿಸಿದ ದೃಶ್ಯ ಕಂಡುಬಂತು. ಅತ್ತ ಕಸಮಳಗಿ ಗ್ರಾಮದಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಭಾರೀ ಮಳೆಗೆ ಮನೆಗೋಡೆಯೊಂದು ನೆಲಕಚ್ಚಿದೆ. ಮನೆಯಲ್ಲಿದ್ದ 6 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 2 ದಿನಗಳಿಂದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಮಳೆ ಆರಂಭ ಆಗಿರುವಂಥದ್ದು. ಇದರ ಏನಂತಂದ್ರೆ ಇಫೆಕ್ಟ್ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಸಮಳಗಿಯಲ್ಲಿ ಬಹಳಷ್ಟು ಮಳೆಗಳು ಬಿದ್ದಿರುವಂಥದ್ದು. ಇಲ್ಲೊಂದು ಹೃದಯ ಇದ್ದರ ಘಟನೆ ಏನಂತಂದ್ರೆ ಒಬ್ಬರು ಗರ್ಭಿಣಿ ಏನು ಮನೆ ಮೇಲೆ ಬೀಳುವಂಥದ್ದು. 2 ದಿನಗಳ ಹಿಂದೆ ತಾವು ನೋಡ್ಬೋದು ಏನಂತಂದ್ರೆ ಯಾವ ಥರ ಈ ಒಂದು ಮನೆ ಬಿದ್ದಿದೆ ಹಾಗೆ ಅಂತೇಳಿ. ಈಗ ಈ ಕಡೆ ಏನು ಬಿದ್ದಿದೆ, ಒಂದು ತಪ್ಪು ಏನಾದರೂ ಅನಾಹುತ ಕೂದಲಾದ್ರೆ ಆ ಕಡೆ ಏನಾದರೂ ಬಿದ್ದಿದ್ರೆ ಮಲಗಿದರೆ ಎಲ್ಲರೂ ಕೂಡ ಒಂದೊಂದು ಜೀವ ಹಾನಿ ಆಗ್ತಾ ಇರುವಂಥದ್ದು. ಹೀಗಾಗಿ ತಾವು ನೋಡ್ಬೋದು ಏನಂತಂದರೆ ಯಾವ ಥರ ಈ ಮನೆ ಬಿದ್ದಿದೆ ಹಾಗೆ ಅಂತೇಳಿ. ಒಬ್ಬರು ಗರ್ಭಿಣಿ ಇದ್ದಾರೆ, ಅವರು ಕೂಡ ಭಾಳಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಬನ್ನಿ ಅವರನ್ನ ಮಾತಾಡ್ಸೋಣ. ಯಾವ ಥರ ಏನಾಗಿದ್ರೆ ಕರೀದು ಎಲ್ಲ ನೀರ್ಲ ಒಳಗೆ ಬರೈತ್ರಿ, ಕುಂದ್ರಾಗ ಜಾಗ ಇದೆ ಅನ್ಸವತ್ರಿ. ರಾತ್ರಿ ಮಣ್ಣೆಲ್ಲ ಬೆಳಕತ್ ಕೂಡಲೇ ಅಂದ್ರೆ ಹೊರಗೆ ಕುಂತೀವ್ರಿ ನಾವು. 3 ಗಂಟೆ ಸುಮಾರು ಬಿತ್ರಿ ಇದು ರಾತ್ರಿ ಮಣ್ರಿ. ಬಿದ್ದ ಮ್ಯಾಲ ಇಲ್ಲೇ ಒಳಗೊಂದಿಟ್ಟು ಇದನ್ನ ಕಟ್ಕೊಂಡು ಪಾಠ ಕಟ್ಕೊಂಡು ಇಲ್ಲೇ ಮಕ್ಕೊಂದಿವ್ರಿ ನಾವು. ಮತ್ತೀಗ ದನಗಳು ಅದಾವ್ರಿ, ಆಕಳು ಇಳ್ದೈತಿ. ಮತ್ತು ಈಗ ಕಿನಕ್ ತಗೊಂಡು ಎಲ್ಲಿ ಹೋಗೋದ್ರಿ, ಯಾರ ಮನೆಗೆ ಹೋಗೋದ್ರಿ? ಈಗ ಮನೆ ಮೇಲ್ಛಾವಣಿ ಕುಸಿದು 3 ಬಲಿ. ಹಾವೇರಿಯಲ್ಲಿ 3ರನ್ನ ಮಳೆರಾಯ ಬಲಿ ಪಡೆದಿದ್ದಾನೆ. ಮನೆಯ ಮೇಲ್ಛಾವಣಿ ಕುಸಿದು ಮನೆಯಲ್ಲಿ ಮಲಗಿದ್ದ 3 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮತ್ತೆ 3ರಿಗೆ ಗಂಭೀರ ಗಾಯಗಳಾಗಿವೆ. 30 ವರ್ಷದ ಚೆನ್ನಮ್ಮ, 1 ವರ್ಷದ ಅವಳಿ ಜವಳಿ ಮಕ್ಕಳು ಮೃತಪಟ್ಟಿದ್ದಾರೆ. ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿರಂತರವಾದಂತಹ ಜಿಟಿ ಮಳೆಗೆ ರಾತ್ರೋರಾತ್ರಿ 3 ಸ್ಥಳದಲ್ಲಿ ಸಾವನ್ನಪ್ಪಿರುವಂಥದ್ದು. ಮನೆಯ ಮೇಲ್ಛಾವಣಿ ಕುಸಿದು ನಾನು ಮನೆಯ ಮುಂಭಾಗದಲ್ಲಿದ್ದೇನೆ. ಅಂದರೆ ಭಾಳಷ್ಟು 30-40 ವರ್ಷದ ಹಳೆ ಕಾಲದ ಮನೆ ಇದು. ಮಾದಾಪುರ ಗ್ರಾಮದ ಎಲ್ಲವೂ ಅಂದರೆ ಕುಟುಂಬ ಸದಸ್ಯರು 6 ಜನರು ವಾಸವಾಗಿದ್ದರು. ಕಳೆದ 1 ವಾರದಿಂದ ನಿರಂತರವಾಗಿ ಜಿಟಿ ಮಳೆ ಪ್ರಾರಂಭವಾಗಿದೆ. ಆ ಹಿನ್ನೆಲೆಯಲ್ಲಿ ಏನು ಆವಾಗಿನ ಕಾಲದ ಮಣ್ಣಿನ ಮನೆ ಅಂತಲೇ ಹೇಳ್ಬೋದು. ಅಂದರೆ ಮನೆಯ ಮೇಲ್ಛಾವಣಿಯ ಮೇಲೆ ತಾಡ್ಪಲನ ಹಾಕಿ ಮನೆ ಸೋರದಂತೆ ಮಾಡ್ಕೊಂಡ್ರು. ಆದರೂ ಸಹ ಮಣ್ಣಿನ ಮೇಲ್ಛಾವಣಿ ಇರೋ ಕಾರಣಕ್ಕಾಗಿ ಮನೆ ಸೋರ್ತಾ ಇದ್ರು. ಆದರೆ ರಾತ್ರೋರಾತ್ರಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಅಂತಲೇ ಹೇಳ್ಬೋದು. ಅಂದರೆ ಈ ನಾನು ತೋರಿಸುವಂತಹ ದೃಶ್ಯದಲ್ಲಿ ಸಂಪೂರ್ಣವಾಗಿ ಮನೆಯ ಗೋಡೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಅಂದರೆ ಕುಸಿದು ಬಿದ್ದಂತೆ ಈ ಮನೆಯ ಒಳಭಾಗದಲ್ಲಿ ಕಾಟಾದಲ್ಲಿ ಗಂಡ ಹೆಂಡತಿ ಮುತ್ತು ಮತ್ತು ಸುನೀತಾ ಅವರು ಮಲಗಿರ್ತಾರೆ. ಕೆಳಗೆ ಏನು ತಾಯಿ ಮತ್ತು ಮಕ್ಕಳು ಅಂದರೆ ಮೊಮ್ಮಕ್ಕಳು ಕೂಡ ಮಲಗಿರ್ತಾರೆ. ಅಂದರೆ ಅವರು ಮಲಗಿದಂತಹ ಸ್ಥಳದಲ್ಲಿ ಮಣ್ಣು ಏಕಾಏಕಿ ಅವರ ದೇಹದ ಮೇಲೆ ಬಿದ್ದು ಅಂದ್ರೆ ಹಸುಗೂಸು ಇಬ್ಬರು ಕೂಡ ಟ್ವಿನ್ಸ್ ಬೇಬಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಜಲಾಶಯಕ್ಕೆ ಭರ್ಪೂರ ನೀರು ಹರಿದು ಬರ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು, ನಾರಾಯಣಪುರ ಜಲಾಶಯಕ್ಕೂ ನೀರು ಹರಿದು ಬಿಡಲಾಗ್ತಾ ಇದ್ದು, ಡ್ಯಾಂನಲ್ಲಿ ಸದ್ಯ 92 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇದು ರೈತರಲ್ಲಿ ಸಂತಸ ತಂದಿದೆ. ಭೀಕರ ಬರದಿಂದ ವಿಜಯಪುರ ಜಿಲ್ಲೆ ಸಂಪೂರ್ಣವಾಗಿ ಕಳೆದ ವರ್ಷ ತತ್ತರಿಸಿ ಹೋಗಿತ್ತು. ಆದರೆ ಈ ಬಾರಿ ಏನು ಅಂತಂದರೆ ಮತ್ತೆ ಏನೋ ಒಂದು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈಗೇನು ಅಂತಂದರೆ ಆಲ್ಮಟ್ಟಿ ಜಲಾಶಯಕ್ಕೆ ಬಹುದೂರಾಗಿ ಏನು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ನೀವು ನೋಡ್ತಿರ್ಬೋದು, ನಾವೀಗ ಆಲ್ಮಟ್ಟಿ ಏನು ಜಲಾಶಯ ಬರ್ತಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಲ್ಲಿದ್ದೀವಿ. ನೀವು ನೋಡ್ತಿರ್ಬೋದು ಯಾವ ರೀತಿ 14 ಗೇಟ್ಗಳನ್ನ ಏನಿದೆ ಅದನ್ನು ಕೂಡ ತೆರೆದು ಈಗೇನಂತಂದರೆ ಹೊರ ಹರಿವೆಯನ್ನು ಕೂಡ ಅದನ್ನು ಕೂಡ ಬಿಡಲಾಗ್ತಾ ಇದೆ. ನಾರಾಯಣಪುರ ಡ್ಯಾಮ್ ಕೂಡ ನೀರು ಹರಿದು ಹೋಗ್ತಾ ಇದೆ. ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ಡ್ಯಾಮ್ನಲ್ಲಿ ಕೂಡ ನೀರು ಸಂಗ್ರಹಣೆ ಆಗ್ತಾ ಇದೆ ಅಂತ ಹೇಳಿ. ಏನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ, ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಪ್ರತಿನಿತ್ಯ ಏನಿಲ್ಲ ಅಂತಂದರೆ 42,000 ಹಿಡ್ಕೊಂಡು 80,000ವರೆಗೂ ಕೂಡ ಕ್ಯೂಸೆಕ್ಸ್ನಷ್ಟು ನೀರು ಈಗ ಹರಿದು ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಈಗ ಆಲ್ರೆಡಿ ಏನು ಅಂತಂದರೆ ಒಟ್ಟು 123 TMCಯಷ್ಟು ಏನು ಸಂಗ್ರಹಣಾ ಸಾಮರ್ಥ್ಯ ಇದೆ. ಅದರಲ್ಲಿ ಈಗ ಆಲ್ರೆಡಿ ಏನು ಅಂತಂದರೆ 92ರಷ್ಟು ಏನು ಅಂತಂದರೆ ಆಲ್ರೆಡಿ ಸಂಗ್ರಹಣ ಶಕ್ತಿ ಈಗಾಗಲೇ ಏನಿತ್ತು ಅದರಲ್ಲಿ ಸಂಗ್ರಹಣ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿ ಏನು ಅಂತಂತಂದರೆ ಸಂಗ್ರಹಣ ಶಕ್ತಿ ಏನು 123 TMC ಇದೆ, ಅದು ಕೂಡ ನೀರು ಇನ್ನೇನು ಕೆಲವೇ ದಿನಗಳಲ್ಲಿ ಭರ್ತಿಯಾಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ, ಆ ಮಳೆಯ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಆದಷ್ಟು ಬೇಗ ತುಂಬುವಂಥ ಸಾಧ್ಯತೆ ಕೂಡ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.